ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 109ನೆಯ ಜಯಂತಿ ಪ್ರಯುಕ್ತ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು. ಮೈಸೂರು ನಾಡುನುಡಿ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮಹಾಹೊಳೆಯನ್ನೇ ಹರಿಸಿದ ವಿಶ್ವಗುರು ಬಸವಣ್ಣನವರ ಕಾಯಕ ತತ್ವದಡಿ ಈ ಯುಗದ ಶ್ರೇಷ್ಠ ಸಂತರಲ್ಲೊಬ್ಬರಾದ ಶ್ರೀ ಕ್ಷೇತ್ರ ಸುತ್ತೂರಿನ ರಾಜತಿಲಕ ಡಾಕ್ಟರ್ ಶ್ರೀ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 109ನೆಯ ಜಯಂತಿ ಪ್ರಯುಕ್ತ ವೀರಶೈವ ಲಿಂಗಾಯತ ಮಹಾವೇದಿಕೆಯಿಂದ ನಡೆದ ಪುಷ್ಪ ನಮನ ಹಾಗೂ ದಾಸೋಹ ಕಾರ್ಯಕ್ರಮದಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಕೃಪಾಶೀರ್ವಾದ ನುಡಿಗಳನ್ನು ನುಡಿದರು. ಈ ಶುಭ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಅಧ್ಯಕ್ಷರಾದ ಪ್ರಶಾಂತ್ ಕಲ್ಲೂರು ಹಾಗೂ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಸರ್ವ ಸದಸ್ಯರುಗಳು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ. ನಡೆಯುತ್ತೆ. ಅದರ ಅಂಗವಾಗಿ ಪ್ರಶಾಂತ್ ಕಲ್ಲೂರ್ ಅವರು ಬೆಂಗಳೂರಿನಲ್ಲಿ ಕಳೆದ 2 ವರ್ಷಗಳಿಂದ ಪೂಜ್ಯರ ಈ ಜಯಂತಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರಶಾಂತ್ ಕಲ್ಲೂರ್ ಅವರ ಜೀವನ ಒಂದು ಸಾಹಸಗಾಥೆ. ಅವರು ಅತ್ಯುತ್ತಮ ಒಂದು IT ಕ್ಷೇತ್ರದಲ್ಲಿದ್ದು ಬಹಳ ವಿಶಾಲವಾಗಿ ಬೆಳೆದು ಆ ನಂತರ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಮ್ಮನ್ನು ಒಳಗು ಮಾಡಿಕೊಂಡು ಸುಮಾರು 14 ವರ್ಷಗಳಿಂದ ಸಂಪೂರ್ಣವಾಗಿ ಈ ಒಂದು ಸಾಮಾಜಿಕ ಕ್ಷೇತ್ರಕ್ಕೆ ಬದುಕನ್ನು ಮುಡಿಪಾಗಿಟ್ಟಿದ್ದಾರೆ. ಮಠಮಾನ್ಯಗಳು, ಸಂಘ ಸಂಸ್ಥೆಗಳ ಜೊತೆಗೆ ಒಂದು ಅನ್ಯೋನ್ಯವಾದ ಸಂಬಂಧವನ್ನು ಹೊಂದಿದ್ದಾರೆ. ಅವರೊಂದು ಯುವಕರ ಪಡೆಯನ್ನು ಸಿದ್ಧಪಡಿಸಿ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಯುವಕರು ಕೂಡ ಅವರ ವೃತ್ತಿಯ ಜೊತೆಗೆ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ನಾವು ಒಂದು ಪ್ರೇರಣೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಒಬ್ಬ ಉದ್ಯಮಿ ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ರೆ ಏನೆಲ್ಲ ಸಾಮಾಜಿಕ ಕೆಲಸಗಳನ್ನು ಮಾಡಬಹುದು ಅಂತ ಅನ್ನೋದಕ್ಕೆ ಪ್ರಶಾಂತ್ ಕಲ್ಲೂರ್ ಅವರು ಒಂದು ಉದಾಹರಣೆ ಆಗಿರ್ತಕ್ಕಂಥದ್ದು ಇವತ್ತೆಲ್ಲ ನಾವು ಗಮನಿಸಬೇಕಾದಂತಹದ್ದು. ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಒಂದು ಕೃಪಾಶೀರ್ವಾದದಿಂದ, ಅವರ ದಿವ್ಯ ದರ್ಶನದಿಂದ ಅವರ ಬದುಕನ್ನೇ ಬದಲಿಸಿಕೊಂಡಂಥವರು ಪ್ರಶಾಂತ್ ಕಲ್ಲೂರ್ ಅವರು. ಆ ದಿನದಿಂದ ಕೂಡ ಸಂಪೂರ್ಣವಾಗಿ ಮತ್ತೊಮ್ಮೆ ಹಿಂದಿರುಗದೆ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಸುತ್ತೂರು ಮಠದ ಬಗ್ಗೆ ಕೂಡ ಅಪಾರವಾದ ಶ್ರದ್ಧೆ, ಭಕ್ತಿ, ವಿಶ್ವಾಸಗಳನ್ನು ಹೊಂದಿದ್ದಾರೆ. ರಾಜೇಂದ್ರ ಮಹಾಸ್ವಾಮಿಗಳವರ ಈ ಜಯಂತಿಯ ಶುಭಾವಸರದಲ್ಲಿ ಇಲ್ಲಿ ಪೂಜ್ಯರ ಪುತ್ಥಳಿಯನ್ನು ಮಂಟಪದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿಗೆ ಪುಷ್ಪ ನಮನ ಸಲ್ಲಿಸ್ತಕ್ಕಂತಹದ್ದು ಮತ್ತು ಶಿವಗಳ ಒಂದು ಶಿಲ್ಪವನ್ನು ವಿಶೇಷವಾದ ರೀತಿಯಲ್ಲಿ ಅನಾವರಣಗೊಳಿಸಿರ್ತಕ್ಕಂತಹದ್ದು ಮತ್ತು ಇವತ್ತು ಇಡೀ ದಿವಸ ಇಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳು ಮತ್ತು ನಾಗರಿಕರಿಗೆ ಅನ್ನದಾಸೋಹವನ್ನು ಏರ್ಪಡಿಸಿ ಅದಕ್ಕೆ ಒಂದು ವಿಶೇಷವಾದಂತಹ ರೂಪವನ್ನು ಕೊಟ್ಟಿದ್ದಾರೆ. ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದಾರೆ. ಅವರು ಕೈ ಜೋಡಿಸಿ ಅವರೆಲ್ಲ ಕಾರ್ಯಗಳಲ್ಲೂ ಕೂಡ ಅವರು ಏನು ತೋರಿಸ್ತಾರೆ ಅದನ್ನು ಬೆರಳಲ್ಲಿ ತೋರಿಸೋದನ್ನು ಆಚರಣೆ ಮಾಡೋದು ಅಂತಲ್ಲ, ಹಾಗೆ ತುಂಬ ಯಶಸ್ವಿಯಾಗಿ ಪ್ರಶಾಂತ್ ಅವರಿಗೆ ಯಾವುದೇ ಒಂದು ತೊಂದರೆಗಳಿಲ್ಲದ ಹಾಗೆ ಅದನ್ನು ಯೋಜನೆಯನ್ನು ರೂಪಿಸಿ ಕಾರ್ಯಗತ ಮಾಡುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರೆಲ್ಲರ ಕಾರ್ಯ ಶ್ಲಾಘನೀಯವಾದಂತಹದ್ದು. ದೇವರಿಗೆ, ಪೂಜ್ಯರಿಗೆ ಅರ್ಪಿಸುವಂಥ ಭಕ್ತಿ ಅವ್ರ ಜೀವನದಲ್ಲಿ ಅವರಿಗೆ ಯಶಸ್ಸನ್ನು ತರುವಂಥದ್ದಾಗಿದೆ. ಅವರೆಲ್ಲರಿಗೂ ಭಗವಂತನ ಕೃಪೆ, ಪೂಜ್ಯರ ಕೃಪೆ ಸದಾಕಾಲ ಇರಲಿ ಅಂತ ಹಾರೈಸ್ತೇವೆ.